ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಕಾಂಗ್ರೆಸ್ ಪಡಸಾಲೆಯಲ್ಲಿ ಹೀಗೊಂದು ಸುದ್ದಿ. ಅದು ಒಂದು ರೀತಿಯಲ್ಲಿ ಭೂಕಂಪವಾದಂತೆ, ಮತ್ತೊಂದು ರೀತಿಯಲ್ಲಿ ನಿರೀಕ್ಷಿತ ಇರಬಹುದೇ ಅಂತ ಕೂಡ ಹೇಳ್ಬೋದು. ಆದರೆ ಇದು ನಿಜವಾದ ಅರ್ಥದ ಬ್ರೇಕಿಂಗ್ ನ್ಯೂಸ್. ಎಸ್, ಆದರೆ ಇಂತಹ ಬೆಳವಣಿಗೆ ಆಗುತ್ತೆ ಅಂತ 2-3 ದಿನದಿಂದ ಕೇಳಿ ಬರ್ತಾ ಇತ್ತು. ಹಾಗಿದ್ರೆ ಈಗ ಏನು ಕಾಂಗ್ರೆಸ್ ಪಡಸಾಲೆಯಲ್ಲಿ ಕೇಳಿ ಬರ್ತಾ ಇರೋದು? ಒಂದು ಬಹಳ ಮುಖ್ಯವಾದ ಒಂದು ಅಂಶ ಅಂತಂದ್ರೆ, ಗೊತ್ತಿದೆ, ಏನು ಕೆಲವು ಹಿರಿಯ ಶಾಸಕರುಗಳು 2 ಬಾರಿ 3 ಬಾರಿ ಇದ್ದವರು ದೆಹಲಿಗೆ ಭೇಟಿ ನೀಡಿದ್ರು. ಭೇಟಿ ನೀಡಿ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಭೇಟಿ ಮಾಡಿದ್ರು. ವೇಣುಗೋಪಾಲ್ ಅವ್ರನ್ನ ಭೇಟಿ ಮಾಡೋದಕ್ಕೆ ಯತ್ನ ಮಾಡಿದ್ರು, ಆಗ್ಲಿಲ್ಲ. ಕೊನೆಗೆ ಶಿವ ಅಂತ ಬಿಟ್ಬಿಟ್ಟು ಅಯೋಧ್ಯೆಗೆ ಹೋಗಿ ರಾಮನಿಗೆ ಅಡ್ಡ ಬಿದ್ದು ವಾಪಸ್ ಬಂದರು. ಅವರ ಉದ್ದೇಶ ಏನಾಗಿತ್ತು? ಅವರ ಉದ್ದೇಶ ಸಚಿವ ಸಂಪುಟ ಪುನಾರಚನೆಯ ಬಗ್ಗೆ ವರಿಷ್ಠರ ಒಪ್ಪಿಗೆಯೇ ಪಡೆಯುವುದಾಗಿತ್ತು. ಅದಕ್ಕೆ ಕಾರಣಗಳಿತ್ತು. ಹೀಗೆ ಹೋದ 20ಕ್ಕೂ ಹೆಚ್ಚು ಶಾಸಕರು, ಬಹುತೇಕ ಜನ ಸಿದ್ದರಾಮಯ್ಯನವರು ಬೆಂಬಲಿಗರು. ಅವರು ಇಂತಹ ಒತ್ತಾಯ ಮಾಡ್ತಾ ಇದ್ದುದಕ್ಕೆ ಕಾರಣ, ಒಂದೊಮ್ಮೆ ಸಚಿವ ಸಂಪುಟ ಪುನಾರಚನೆಗೆ ಒಪ್ಪಿಗೆ ಸಿಕ್ಕರೆ ಈ ಅಧಿಕಾರ ಹಂಚಿಕೆಯ ಸೂತ್ರ ಮತ್ತು ಮುಖ್ಯಮಂತ್ರಿ ಬದಲಾವಣೆ ಪ್ರಶ್ನೆ ಇದೆಯಲ್ಲ, ಅದು ನೇಪಥ್ಯಕ್ಕೆ ಸರಿಯುತ್ತೆ ಅಂತ. ಅಂತಹ ವಾತಾವರಣ ಸೃಷ್ಟಿಸುವುದಕ್ಕಾಗಿ ಈ ಶಾಸಕರು ಹೋಗಿದ್ರು. ಈ ಶಾಸಕರ ಹಿಂದೆ ಸಿದ್ದರಾಮಯ್ಯನವರೇ ಇದ್ದರು ಅಂತ ಕೆಲವರ ವಾದ ಇದೆ ಕಾಂಗ್ರೆಸ್ ಪಕ್ಷದಲ್ಲಿ. ಐ ಡೋಂಟ್ ನೋ, ಕನ್ಫರ್ಮ್ ಮಾಡೋದು ಕಷ್ಟ. ಆದ್ರೆ ಇದ್ದವ್ರು ಬಹುತೇಕ ಜನ, ಅದರ ನೇತೃತ್ವ ವಹಿಸಿದಂತ ಅಶೋಕ್ ಪಟ್ಟಣ ಅವರು ಒಂದು ರೀತಿಯಲ್ಲಿ ಸಿದ್ದರಾಮಯ್ಯನವರ ನೆರಳಿದ್ದಾಗೆ ಇರ್ತಾರೆ. ಆದ್ರಿಂದ ಅವ್ರ ನೇತೃತ್ವದ್ದು ಅಂದ್ರೆ ಅದಕ್ಕೆ ಸಿದ್ದರಾಮಯ್ಯನವರ ಕೃಪಾಶೀರ್ವಾದ ಇರಲೇಬೇಕು. ಅಂದ್ರೆ ಕಾಂಗ್ರೆಸ್ ಹೈಕಮಾಂಡ್ ಮನಸ್ಸಿನಲ್ಲಿ ಏನಿದೆ ಅನ್ನೋದು ತಿಳಿದುಕೊಳ್ಳುವ ಯತ್ನ. ಖರ್ಗೆ ಅವರು ಯಾವುದೇ ರೀತಿಯ ಭರವಸೆಯನ್ನು ನೀಡಿಲ್ಲ. ಇದರರ್ಥ ಏನು? ಅಂದ್ರೆ ಏನು ನಾಯಕತ್ವ ಬದಲಾವಣೆಯ ವಿಚಾರ ಇದೆಯಲ್ಲ, ಅದು ಸ್ಟಿಲ್ ವೈಡ್ ಓಪನ್. 5 ರಾಜ್ಯಗಳ ಚುನಾವಣೆಯ ನಂತರ ಕಾಂಗ್ರೆಸ್ ಒಂದು ಮಹತ್ವದ ತೀರ್ಮಾನ ತೆಗೆದುಕೊಳ್ಳುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಹಾಗಿದ್ರೆ ಏನು? ಕಾಂಗ್ರೆಸ್ ಪಡಸಾಲೆಯ ಮಾತಿನ ಪ್ರಕಾರ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗುವುದು ಬಹುತೇಕ ನಿಶ್ಚಿತ. ಸಿದ್ದರಾಮಯ್ಯನವರನ್ನ ರಾಜ್ಯಸಭೆಗೆ ಕಳಿಸಲಾಗತ್ತೆ. ಖರ್ಗೆ ಅವರ ಅವಧಿ ಮುಗಿದಿದೆ. ಸಿದ್ದರಾಮಯ್ಯ ಮತ್ತು ಖರ್ಗೆ ಇಬ್ರು ಕೂಡ ಕಾಂಗ್ರೆಸ್ನ ಕೋಟಾದಲ್ಲಿ ರಾಜ್ಯಸಭೆಗೆ ಹೋಗ್ತಾರೆ ಅಂತ. ಅದೇ ರೀತಿ ಇನ್ನೊಬ್ಬ ಅಹಿಂದ ನಾಯಕ ಬಿ.ಕೆ. ಹರಿಪ್ರಸಾದ್ ಅವರ ಹೆಸರು ಕೂಡ ಇದೆ ಹೋಗೋದ್ರಲ್ಲಿ. ಗೊತ್ತಿಲ್ಲ ಅವರು ಮತ್ತೆ ವಾಪಸ್ ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ತಾರೋ ಇಲ್ಲೋ ಗೊತ್ತಿಲ್ಲ. ಹಾಗಿದ್ರೆ ಏನು ಕಾಂಗ್ರೆಸ್ ನಲ್ಲಿರುವಂತಹ ಸಿದ್ದರಾಮಯ್ಯ ವಿರೋಧಿಗಳ ಗೇಮ್ ಪ್ಲಾನ್ ಏನು? ಅದೇ ರೀತಿ ಕಾಂಗ್ರೆಸ್ ವರಿಷ್ಠರುಗಳು ಈ ಅಧಿಕಾರ ಹಂಚಿಕೆಯ ಸೂತ್ರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಎಂತಹ ವಾತಾವರಣವನ್ನ ನಿರ್ಮಿಸುವುದಕ್ಕೆ ಹೊರಟಿದ್ದಾರೆ ಅನ್ನೋದು ಕುತೂಹಲಕರವಾದ್ದು. ಕಾಂಗ್ರೆಸ್ನ ಕೆಲವು ನಾಯಕರು ಹೇಳೋ ಪ್ರಕಾರ, ಇತ್ತೀಚಿನ ಬೆಳವಣಿಗೆಗಳನ್ನ ಗಮನಿಸಿದ್ರೆ ಅಧಿಕಾರ ಹಂಚಿಕೆ 2 ವರ್ಷ ಒಪ್ಪಂದ ಆದಿದ್ದು ನಿಜ ಇರಬೇಕು ಅಂತ ಕೆಲವು ಕಾಂಗ್ರೆಸ್ ನಾಯಕರು ಮಾತಾಡ್ತಾರೆ. ಈಗ ಈ ಒಪ್ಪಂದವನ್ನ ಅನುಷ್ಠಾನಗೊಳಿಸುವುದಕ್ಕೆ ಕಾಂಗ್ರೆಸ್ ಹೊರಟಿದೆ. ರಾಜಕಾರಣ ಯಾವತ್ತು ನಿಂತ ನೀರಾಗಿರಲ್ಲ ಸರ್. ಅದು ಹರಿಯುವ ನದಿ. ಆ ನದಿ ಸಮುದ್ರವನ್ನು ಸೇರುತ್ತೋ ಇನ್ನೆಲ್ಲಿ ಸೇರುತ್ತೋ ಅನ್ನೋದು ಬೇರೆ. ಆದ್ರೆ ರಾಜಕಾರಣ ಹಾಗೇನೆ, ಒಂದು ಹಂತದವರೆಗೆ ಒಬ್ಬರು ಬೇಕಾಗ್ತಾರೆ. ಅದಾದ್ಮೇಲೆ ಕಾಲಾಯ ತಸ್ಮೈ ನಮಃ ಅಂತ ಅಂದ ಹಾಗೆ ಕೆಲವರು ತೆರಳಲೇಬೇಕಾಗುತ್ತೆ. ಶಾಶ್ವತ ಅಲ್ವೇ ಅಲ್ಲ. ಅದರ ಅಧಿಕಾರದಲ್ಲಿ ಇದ್ದವರು ಶಾಶ್ವತ ಅಂದ್ಕೋತಾರೆ, ವಾಟ್ ಎವರ್ ಇಟ್ ಮೇ ಬಿ. ಹಾಗಿದ್ರೆ ಏನು ಅಂತ ಕಾಂಗ್ರೆಸ್ ಹೈಕಮಾಂಡ್ಗೆ ಈ ಸಂದರ್ಭದಲ್ಲಿ ಅಧಿಕಾರ ಹಂಚಿಕೆಯ ಸೂತ್ರ ಇದ್ದರೆ, ಅದರ ಪ್ರಕಾರ ಡಿ.ಕೆ. ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡುವುದಕ್ಕೆ ಬಹುದೊಡ್ಡ ಅಡ್ಡಿ ಅಂದ್ರೆ ಸಿದ್ದರಾಮಯ್ಯನವರ ಅಹಿಂದ ಬಲ ಅಂತ. ಈ ಅಹಿಂದ ಬಲ ಏನಿದೆ, ಇದು ಕಾಂಗ್ರೆಸ್ ಪಕ್ಷಕ್ಕೆ ಆತಂಕವನ್ನು ಉಂಟು ಮಾಡಿದೆ. ಒಂದೊಮ್ಮೆ ಈಗ ನಿರ್ಧರಿಸುವಂತೆ ಡಿ.ಕೆ. ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡಿದ್ರೆ ಈ ಅಹಿಂದ ಏನಾಗುತ್ತೆ, ಈ ಅಹಿಂದ ಶಕ್ತಿ ಯಾವ ರೂಪವನ್ನ ಪಡೆಯುತ್ತೆ ಮತ್ತು ಕಾಂಗ್ರೆಸ್ ಮೇಲೆ ಅದು ಯಾವ ಪರಿಣಾಮ ಬೀರುತ್ತೆ, ಈ ಚರ್ಚೆ ದೆಹಲಿಯ ಹಂತದಲ್ಲಿ ನಡೀತಾ ಇದೆ. ಕಾಂಗ್ರೆಸ್ನ ಹಿರಿಯ ನಾಯಕರು ಹಾಗೆ ನೋಡಿದ್ರೆ ಈ ವಿಚಾರ ಈಗ ಪ್ರಾರಂಭ ಆದದ್ದಲ್ಲ, ಯಾವಾಗಲೂ ಪ್ರಾರಂಭ ಆದದ್ದು.
ಸೊ ಅದರಿಂದ ಇದನ್ನ ಕಾಂಗ್ರೆಸ್ ಗಂಭೀರವಾಗಿ ಪರಿಗಣಿಸಿದ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ಬೆಂಬಲಿಗರು ಒಂದು ಟೆಸ್ಟ್ ಡೋಸ್ ಅನ್ನ ಕೊಟ್ಟರು. ಅದು ದಾವಣಗೆರೆ ದಕ್ಷಿಣ ಚುನಾವಣೆದು. ಸಿದ್ದರಾಮಯ್ಯನವರ ಬೆಂಬಲವಾಗಿರುವ ಅಹಿಂದಾದ ಏನಿದೆ ಅಲ್ಪಸಂಖ್ಯಾತರು, ಅವರು ಮನಪೂರ್ತಿಯಾಗಿ ಎಲೆಕ್ಷನ್ ನಲ್ಲಿ ಕೆಲಸ ಮಾಡಿಲ್ಲ ಅನ್ನೋದು ಒಂದು ವಾದ. ಅದ್ರ ಜೊತೆಗೆ ನಸೀರ್ ಅಹಮದ್ ಅವರು ಆಡಿರುವ ಮಾತಿನ ವಿಡಿಯೋ ಯಾರಿಗೋ ಸಿಕ್ಕಿದೆ ಅಂತೆ ಕಾಂಗ್ರೆಸ್ ಹೈಕಮಾಂಡ್ಗೆ. ಅದರಲ್ಲಿ ಅವರು ಕಾಂಗ್ರೆಸ್ಗೆ ಬೆಂಬಲ ನೀಡಬೇಡಿ ಅಂತ ಹೇಳಿದ್ದಾರೆ ಅನ್ನುವ ವಾದ ಇದೆ. ವಾಟ್ ಎವರ್ ಇಟ್ ಮೇ ಬಿ, ಅವರ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಸ್ಥಾನದಿಂದ ಕಳಿಸಲಾಗಿದೆ. ಹಾಗೇನೆ ಉಳಿದ ಇಬ್ಬರಲ್ಲಿ ಒಬ್ಬರು ಉಳಿದುಕೊಂಡಿದ್ದಾರೆ, ಅವರು ಜಮೀರ್ ಅಹಮದ್ ಅವರು. ಅವರ ವಿರುದ್ಧ ಕ್ರಮ ಕೈಗೊಳ್ತಾರ ಗೊತ್ತಿಲ್ಲ. ಆದರೆ ಕಾಂಗ್ರೆಸ್ನ ಒಳಗಡ ರಾಜಕಾರಣ ಯಾವ ರೀತಿ ಟರ್ನ್ ತಗತ್ತಿದೆ ಅಂತಂದ್ರೆ, 2 ದಿವಸದಿಂದ ಒಂದು ಸುದ್ದಿ ಬಂತು ಮಾಧ್ಯಮಗಳಲ್ಲಿ. ಅದು ಅಂದ್ರೆ ಜಮೀರ್ ಅಹಮದ್ ಅವರು ಕುಮಾರಸ್ವಾಮಿಯ ಜೊತೆ ಮಾತನಾಡಿದ್ದಾರೆ ಅಂತ. ಈಗ ಆ ಸುದ್ದಿ ಏನಿದೆ ಅದು ಪ್ಲಾಂಟೆಡ್ ಸುದ್ದಿ ಅಂತ ಹೇಳಲಾಗ್ತಾ ಇದೆ. ಜಮೀರ್ ಅಹಮದ್ ಅವರ ವ್ಯಕ್ತಿತ್ವವನ್ನು ಒಂದು ರೀತಿಯಲ್ಲಿ ದುರ್ಬಲಗೊಳಿಸುವುದು ಅಂತ. ಆ ಮೂಲಕ ಈ ಅಹಿಂದ ಶಕ್ತಿ ಏನಿತ್ತು, ಸಿದ್ದರಾಮಯ್ಯನವರಿಗೆ ಬೆಂಬಲ ಇದ್ದಂಥ ಅಹಿಂದ ಶಕ್ತಿಯನ್ನು ಈಗ ರಾಜಕೀಯ ಕಾರಣಕ್ಕಾಗಿ ಡಿವೈಡ್ ಮಾಡಲಾಗ್ತಾ ಇದೆ. ಅಹಿಂದಾದ ಏನಿದೆ, ರಿಪ್ರೆಸೆಂಟ್ ಮಾಡುವ ಶಾಸಕರು ಇಬ್ಬರು, ಒಬ್ಬರು ವಿಧಾನ ಪರಿಷತ್ ಸದಸ್ಯರು ಸಲೀಂ ಅಹಮದ್ ಅವರು, ಹಾಗೆಯೇ ಇನ್ನೊಬ್ಬರು ಶಿವಾಜಿನಗರದ ರಿಜ್ವಾನ್ ಅವರು. ಇವರಿಬ್ಬರನ್ನೇ ಸಿದ್ದರಾಮಯ್ಯ ಬೆಂಬಲಿಗರ ಮುಸ್ಲಿಂ ನಾಯಕರ ಮೇಲೆ ಎತ್ತು ಬಿಟ್ಟಿದ್ದು ಅಂತ. ಒಡೆದಿರುವುದು ಯಾರನ್ನ? ಮುಸ್ಲಿಮರನ್ನೇ. ಎಂಥ ರಾಜಕೀಯ ನಡೆ ನೋಡಿ. ಜಮೀರ್ ಯೋಗ್ಯರೋ ಅಲ್ವೋ ಅದನ್ನು ನಾನು ಚರ್ಚೆ ಮಾಡೋದಕ್ಕೆ ಹೋಗಲ್ಲ. ಅಥವಾ ಅವರು ಏನು ಸಮುದಾಯಕ್ಕೆ ಒಂದು ಟಿಕೆಟ್ ಕೊಡಿಸೋದಕ್ಕೆ ಯತ್ನ ನಡೆಸಿದ್ದು ಮಹಾನ್ ಅಪರಾಧ ಅಂತ ನಾನು ರೈಟ್, ಅದು ನೋವು ಆಗಿರ್ಬೋದು. ಯಾಕೆಂದರೆ ಈಗಿರುವ ಬಹುತೇಕ ನಾಯಕರುಗಳು ಯಾರೂ ಕೂಡ ತಮ್ಮ ಜಾತಿ ಸಮುದಾಯವನ್ನು ಬಿಟ್ಟಿರುವವರಲ್ಲ. ಹಾಗೆಯೇ ಯಾರೂ ಕೂಡ ಪಕ್ಷ ವಿರೋಧಿ ಚಟುವಟಿಕೆ ಮಾಡದೇ ಇದ್ದಂಥ ಮಹಾನ್ ಪ್ರಾಮಾಣಿಕರು ನಿಸ್ಪೃಹರು ಅಲ್ಲ. ಎಲ್ಲರೂ ಮಾಡ್ತಾ ಇರುವವರು, ಎಲ್ಲರೂ ಜಾತಿಯ ನಾಯಕರುಗಳೇ, ತಮ್ಮ ಜಾತಿಗಾಗಿ ಬದುಕಿರುವವರು, ತಮ್ಮ ಜಾತಿಗೆ ರಾಜಕೀಯ ಪ್ರಾತಿನಿಧ್ಯ ಕೊಡಿಸೋದಕ್ಕೆ ಯತ್ನ ಮಾಡಿದವರು. ಅದು ಎಲ್ಲರೂ ಮಾಡುವಾಗ ಇವತ್ತು ಜಾತಿ ಅನ್ನೋದು ವಾಸ್ತವವಾಗಿ ಬಹುತೇಕ ನಾಯಕರುಗಳು ಜಾತಿ ನಾಯಕರಾಗಿರುವಾಗ ನೀವು ಮುಸ್ಲಿಮರನ್ನೇ ಯಾಕೆ ಟಾರ್ಗೆಟ್ ಮಾಡ್ತೀರಿ? ಉದ್ದೇಶ ಭಾಳ ಸ್ಪಷ್ಟ. ಸಿದ್ದರಾಮಯ್ಯನವರ ಬಲ ಇದೆಯಲ್ಲ, ಆ ಬಲವನ್ನು ಕಡಿತಗೊಳಿಸುವುದು, ಅವರನ್ನು ದುರ್ಬಲರನ್ನಾಗಿ ಮಾಡೋದು. ಅವರನ್ನು ದುರ್ಬಲರನ್ನಾಗಿ ಮಾಡಿದ ಮೇಲೆ ಅವರ ಬದಲಾವಣೆ ಈಸಿ. ಅದು ಯಾವಾಗುತ್ತೆ ಗೊತ್ತಿಲ್ಲ. ಈಗ ಇದು ಮೊದಲ ಹಂತ ಅಂತ ನನಗೆ ಅನಿಸುತ್ತೆ. ಒಂದು, ಸಿದ್ದರಾಮಯ್ಯನವರ ಈ ಮುಸ್ಲಿಂ ಬೆಂಬಲವನ್ನು ಡಿವೈಡ್ ಮಾಡುವುದು. ಇದು ಆದ ಮೇಲೆ ಅಹಿಂದ ಉಳಿದೇನಿದೆ, ಹಿಂದುಳಿದ ವರ್ಗದವರು ಮತ್ತು ದಲಿತರ ಬೆಂಬಲವನ್ನು ಇದೇ ರೀತಿ ಡಿವೈಡ್ ಮಾಡಿದರೆ ಸಿದ್ದರಾಮಯ್ಯನವರ ಮುಗಿಯುತ್ತೆ, ಅವರ ಯುಗ ಮುಗಿಯುತ್ತೆ. ಈ ರಾಜಕಾರಣದ ಇದೆಯಲ್ಲ, ಈ ರಾಜಕಾರಣದ ಎಲ್ಲ ಹೆಜ್ಜೆ ಗುರುತುಗಳನ್ನು ಮೂಡಿಸುತ್ತಿರುವವರು ಕಾಂಗ್ರೆಸ್ಸಿಗರೇ ಅಂತ. ಮತ್ತು ಇದರಲ್ಲಿ ಕಾಂಗ್ರೆಸ್ ವರಿಷ್ಠರ ಆಶೀರ್ವಾದ ಇಲ್ಲದೆ ಈ ರೀತಿ ಬೆಳವಣಿಗೆ ನಡೆಯೋಕ್ಕೆ ಸಾಧ್ಯ ಇಲ್ಲ. ನಾನು ನಿನ್ನೆನೂ ಹೇಳಿದೆ, ಚುನಾವಣೆ ನಡೆದಿದೆ, ಇದ್ದಕ್ಕಿದ್ದ ಹಾಗೆ ದಿಢೀರಾಗಿ ಯಾರೋ ಒಬ್ಬರು ವೀಕ್ಷಕರು ವರದಿ ಕೊಡ್ತಾರೆ, ಫಲಿತಾಂಶವೇ ಬಂದಿಲ್ಲ. ಯಾರು ಮತ ಹಾಕಿದ್ರು ಯಾರು ಮತ ಹಾಕಿಲ್ಲ ಅನ್ನೋದು ಗೊತ್ತಿಲ್ಲ. ಆ ಸ್ಥಿತಿಯಲ್ಲಿ ಇದ್ದಕ್ಕಿದ್ದ ಹಾಗೆ ಸದಾ ನಿದ್ರೆಯಲ್ಲಿರುವ ಕಾಂಗ್ರೆಸ್ ಹೈಕಮಾಂಡ್ ನಿದ್ರೆ ಮಾಡ್ತಾ ಇದೆ. ಇಷ್ಟು ಕಾಲ ನಿದ್ರೆ ಮಾಡ್ತಾ ಬಂದಿದೆ. ಇದ್ದಕ್ಕಿದ್ದಾಗೆ ಎಚ್ಚರಗೊಂಡು 3 ವಿರುದ್ಧ ಕ್ರಮಕ್ಕೆ ಶಿಫಾರಸ್ಸಾಗುತ್ತೆ, ಇಬ್ಬರನ್ನು ಇದ್ದಕ್ಕಿದ್ದಾಗ ಕ್ರಮ ಕೈಗೊಳ್ಳಲಾಗುತ್ತೆ. ವಿಧಾನ ಪರಿಷತ್ ಸದಸ್ಯರ ಜಬ್ಬಾರ್ ಅವರನ್ನು ಕಾಂಗ್ರೆಸ್ ಪ್ರಾಥಮಿಕ ಸದಸ್ಯತ್ವದಿಂದಲೇ ವಜಾ ಮಾಡಲಾಗುತ್ತೆ. ಏನಿದರ ಅರ್ಥ? ಇದರ ಉದ್ದೇಶ ಏನು? ಯಾವುದೇ ರಾಜಕೀಯ ಪಕ್ಷ ಇರಲಿ, ಒಬ್ಬರ ಮೇಲೆ ಆರೋಪ ಇದ್ದರೆ ಫಟ್ ಶೋಕಾಸ್ ನೋಟಿಸ್ ಕೊಡ್ತಾರೆ, ಅದು ಎನ್ಕ್ವೈರಿ ಮಾಡೋದಕ್ಕೆ ಕಮಿಟಿಗಳಿರ್ತವೆ. ಇದು ಎಲ್ಲವನ್ನ ಮೀರಿ ಸರ್ವಾಧಿಕಾರಿ ಮನಸ್ಥಿತಿಯಲ್ಲಿ ಕಾಂಗ್ರೆಸ್ ಈ ವಿಚಾರವನ್ನು ಹ್ಯಾಂಡಲ್ ಮಾಡೋದಕ್ಕೆ ಕಾಣುತ್ತೆ. ಅದನ್ನು ನೋಡಿದರೆ ಇಟ್ ಈಸ್ ಪ್ರೀ ಪ್ಲ್ಯಾನ್ಡ್ ಅಂತ, ಪೂರ್ವ ನಿಯೋಜಿತವಾದ ಘಟನೆಗಳು ಅಂತ ಅನಿಸುತ್ತೆ. ಈಗ ಓಕೆ ಇಷ್ಟು ಮಾಡಿದ್ರು. ಇದೆಲ್ಲದರ ನಡುವೆ ನಾಳೆ ದಾವಣಗೆರೆ ದಕ್ಷಿಣದಲ್ಲಿ ಒಂದೊಮ್ಮೆ
ಒಂದೊಮ್ಮೆ ಸಾಧ್ಯತೆ ಕಡಿಮೆ ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಅವರು ಗೆದ್ದುಬಿಟ್ರೆ ಅವಾಗೇನು ಮಾಡ್ತೀರಿ? ವಾಟ್ ವಿಲ್ ಯು ಡೂ? ಈ ಮೂರ ಮೇಲೆ ಕ್ರಮ ಕೈಗೊಂಡಿದ್ದು ವ್ಯರ್ಥ ಅಲ್ವಾ, ವೇಸ್ಟ್ ಅಲ್ವಾ? ಒಂದು ಸಮುದಾಯವನ್ನೇ ಟಾರ್ಗೆಟ್ ಮಾಡಿರುವ ಕ್ರಮ ಇದೆಯಲ್ಲ, ಈಸ್ ಇಟ್ ಕರೆಕ್ಟ್? ಆಸ್ ಎ ಪೊಲಿಟಿಕಲ್ ಪಾರ್ಟಿ, ಗ್ರ್ಯಾಂಡ್ ವರ್ಲ್ಡ್ ಪೊಲಿಟಿಕಲ್ ಪಾರ್ಟಿ, ಆ್ಯಕ್ಟ್ ಇನ್ ಎ ಹೇಸ್ಟ್ ಅಂತ ಈ ರೀತಿ ಇದ್ದಕ್ಕಿದ್ದ ಕಾಂಗ್ರೆಸ್ ಇತಿಹಾಸದಲ್ಲಿ ಯಾವತ್ತೂ ನಡೆಯಲ್ಲ. 10 ಕಮಿಟಿ ಮಾಡ್ತಾರೆ, ಯಾವುದೋ ವರದಿ ಕೊಡ್ತಾರೆ, ಎಲ್ಲೋ ಹಾಕ್ಕೋತಾರೆ. ಅಂದರೆ ಇದರ ಉದ್ದೇಶ ಬಹಳ ಸ್ಪಷ್ಟವಾಗಿದೆ. ಕರ್ನಾಟಕದಲ್ಲಿರುವ ಈ ಅಹಿಂದ ಶಕ್ತಿಯನ್ನು ಅದನ್ನು ಒಡೆಯುವುದು ಅಂತ. ಅಹಿಂದ ಶಕ್ತಿಯನ್ನು ಒಡೆಯುವ ಮೂಲಕ ನಾನು ಅಹಿಂದ ನಾಯಕ ಅಂತ ಕ್ಲೇಮ್ ಮಾಡ್ಕೋತಿಂಥ ಸಿದ್ದರಾಮಯ್ಯವರನ್ನು ನಿಸ್ಸಹಾಯಕರನ್ನಾಗಿ ಮಾಡೋದು. ಈಗಲೇ ಅವರು ನಿಸ್ಸಹಾಯಕರಾದಂತೆ ಕಾಣುತ್ತೆ. ಯಾಕೆಂದರೆ ಈ ಗೇಮ್ ಪ್ಲಾನ್ ಇತ್ತೀಚೆಗೆ ಶುರುವಾದ್ದಲ್ಲ. ಅವರ ಎಲ್ಲ ಆಪ್ತರು ಕೂಡ ಟಾರ್ಗೆಟ್ ಆಗ್ತಾ ಬಂದಿದ್ದು. KM ರಾಜಣ್ಣ ಸಚಿವರು, ಅವರು ಅಹಿಂದ ಸಮುದಾಯದವರು, ನಾಯಕ ಜನಾಂಗದವರು. ಫಸ್ಟ್ ಅವರನ್ನು ಟಾರ್ಗೆಟ್ ಮಾಡಲಾಯಿತು. ಸೆಕೆಂಡ್, ಸಿದ್ದರಾಮಯ್ಯನವರ ಎಲ್ಲ ವ್ಯವಹಾರವನ್ನು ನೋಡ್ತಾ ಇದ್ದಂಥ ಗೋವಿಂದರಾಜು ಗೇಟ್ ಪಾಸ್ ಕೊಡಿಸಲಾಯಿತು. ಈಗ ನಸೀರ್ ಅಹಮದ್ ಅವರು, ಅವ್ರು ಸೀನಿಯರ್ ರಾಜಕಾರಣಿ, ಬಂಗಾರಪ್ಪ ಕವಿನ ಇದರ ಟೈಮ್ನಲ್ಲಿ ಅವರು ಮಂತ್ರಿ ಆದವರು, ಸಮುದಾಯದ ಮೇಲೆ ಪ್ರಭಾವ ಇರುವಂಥ ವ್ಯಕ್ತಿ. ಆದರೆ ಸಿದ್ದರಾಮಯ್ಯನವ್ರಿಗೆ ಹತ್ತಿರ ಇದ್ದವರು, ಅವರಿಗೂ ಕಿಕ್ಕ ಕೊಡಲಾಯಿತು, ಅವರ ಅಧಿಕಾರ ಕಿತ್ಕೊಳ್ಳಾಯಿತು. ಈ ಕ್ರೊನಾಲಜಿಯನ್ನು ನೋಡ್ತಾ ಬನ್ನಿ. ಸಿದ್ದರಾಮಯ್ಯನವರು ಸುತ್ತ ಇರುವ ಒಬ್ಬೊಬ್ಬರೇ ಅವರ ಬೆಂಬಲಿಗರನ್ನು ಮುಗಿಸ್ತಾ ಅವರನ್ನು ಏಕಾಂಗಿಯಾಗಿ ಮಾಡೋದು, ಅವರನ್ನು ಏಕಾಂಗಿಯಾಗಿ ಮಾಡಿ ಕಳಿಸೋದು. ಸೊ ಇದು ಕಾಂಗ್ರೆಸ್ ಹೈಕಮಾಂಡ್ ಯತ್ನ ಮಾಡಿದಂತೆ ಕಾಣುತ್ತೆ. ಅದರ ಜೊತೆಗೆ ಕಾಂಗ್ರೆಸ್ ಅನ್ನೋದಿದೆಯಲ್ಲ, ಈ ಕಾಂಗ್ರೆಸ್ ಬಗ್ಗೆ ಆಲೋಚನೆ ಮಾಡುವಾಗ ಅವರು ಈ ಒಂದು ಹಿಂದುಳಿದ ವರ್ಗದವರನ್ನು ಬಳಸಿಕೊಳ್ಳುವ ರೀತಿ, ಮುಸ್ಲಿಮರನ್ನು ಬಳಸಿಕೊಳ್ಳುವ ರೀತಿ ಇದೆಯಲ್ಲ, ಬಳಸಿಕೊಂಡು ಅವರಿಗೆ ನ್ಯಾಯವಾಗಿ ಏನು ಬೇಕೋ ಅದನ್ನು ದಕ್ಕದಂತೆ ಮಾಡೋದಿದೆಯಲ್ಲ, ಅದನ್ನು ನೋಡಿದಾಗ ನನಗೆ ಏಕಲವ್ಯನ ಕಥೆ ನೆನಪಾಗುತ್ತೆ. ಏಕಲವ್ಯ ಬೇಡ್ರವನು. ಆತ ದ್ರೋಣರು ವಿದ್ಯಾಭ್ಯಾಸ ಮಾಡೋದನ್ನು ನೋಡಿ ಕಲಿತವನು. ಅತ್ಯದ್ಭುತವಾದ ಬಿಲ್ಲುಗಾರನಾಗಿ ನೋಡಿ ಕಲಿತಂತಹ ಬೇಡರ ಹುಡುಗ. ಆದರೆ ಆತನ ಈ ಒಂದು ಬಿಲ್ಲು ಸಾಮರ್ಥ್ಯವನ್ನು ನೋಡಿದ ದ್ರೋಣರು ಆತನ ಬೆರಳನ್ನೇ ಪಡ್ಕೋತಾರೆ, ಬೆರಳನ್ನೇ ಗುರುದಕ್ಷಿಣೆಯಾಗಿ ಪಡ್ಕೋತಾರೆ. ಇದು ಸಾಂಕೇತಿಕ ಅನಿಸುತ್ತೆ. ಕಾಂಗ್ರೆಸ್ ಪಕ್ಷವನ್ನು ಬೆಳೆಸಿದ ಅಹಿಂದ ಸಮುದಾಯದ ಬೆರಳನ್ನು ಅಲ್ಲ, ಅವರ ಹಸ್ತವನ್ನೇ ಕಟ್ ಮಾಡುವ, ಕಡಿಯುವ ಕೆಲಸವನ್ನು ಕಾಂಗ್ರೆಸ್ ಮಾಡ್ತಾ ಇದೆ ಅಂತ ಅನಿಸುತ್ತೆ. ಸೊ ಈ ರೀತಿ ಅಹಿಂದ ಸಮುದಾಯವನ್ನು ಬಿಟ್ಟರೆ ಕಾಂಗ್ರೆಸ್ ಪಕ್ಷಕ್ಕೆ ಉಳುಗಾಲ ಇಲ್ಲ. ಮೇಲ್ಜಾತಿಯ ಯಾವ ಸಮುದಾಯವೂ ಕಾಂಗ್ರೆಸ್ಸನ್ನು ಬೆಂಬಲಿಸಲಾರವು. ನಾನು ನಿನ್ನೆ ಒಂದು ವಿಶ್ಲೇಷಣೆಯಲ್ಲಿ ಕಳೆದ 23ರ ಚುನಾವಣೆಯಲ್ಲೂ ಕೂಡ ಯಾವ ಜಾತಿ ಸಮುದಾಯಗಳು ಯಾರಿಗೆ ಮತ ಹಾಕಿದ್ವು ಅನ್ನೋ ಅಂಕಿಅಂಶಗಳನ್ನು ಕೊಟ್ಟಿದ್ದೀನಿ. ಮೇಲ್ಜಾತಿಗಳ ಕಾಂಗ್ರೆಸ್ಸಿಗೆ ಬೆಂಬಲ ಕೊಡಲ್ಲ. ಈಗ ಅಹಿಂದ ರಾಜಕಾರಣವನ್ನು ಮುಳುಗಿಸಿ, ಅಹಿಂದ ನಾಯಕರನ್ನು ಇಳಿಸಿ ಮಾಡುವ ಬದಲಾವಣೆ ಇದೆಯಲ್ಲ, ಅದು ಕಾಂಗ್ರೆಸ್ಸಿಗೆ ಆತ್ಮಘಾತುಕವಾಗಬಹುದು, ಆತ್ಮಹತ್ಯಾ ರಾಜಕಾರಣ ಆಗಬಹುದು. ಈ ಒಡೆಯುವ ಕೆಲಸ ಇದೆಯಲ್ಲ ಅಹಿಂದ ವರ್ಗವನ್ನು, ಇದು ಒಳ್ಳೆಯ ಬೆಳವಣಿಗೆ ಅಲ್ಲ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದಾಗ ಮತ್ತೆ ಬರ್ತೀನಿ. ನಾನು ವಾಯಿನ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಬಿಡಬೇಡಿ. ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ ನನ್ನನ್ನು ಆಶೀರ್ವದಿಸಿ. ಎಲ್ಲರಿಗೂ ನಮಸ್ಕಾರ. ಸುದ್ದಿ ಅಂತ ಹೇಳಲಾಗ್ತಾ ಇದೆ.